ಅಂತ ಹುಡುಗಿನ ನೀವು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ಅಯ್ಯೋ ಗೊತ್ತಿಲ್ಲ, ಇನ್ನ ಕೋಮದಲ್ಲೇ ಇದೀನಿ ನಾನು. ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ನಾವು ನೋಡಿದ್ರೆ ನಾವು ನಡೆದ್ರೆ ನಾವು ನುಡಿದ್ರೆ ನಾವು ಎಲ್ಲ ನಮ್ದು ಆತರ. ಅಬ್ಬಾ ಸರ್ದು ಕಲೆ ಬೇರೆನೇ ಇದೆ. For business and personal promotions, please contact 9686376663. ಇತ್ತೀಚೆಗೆ ಪ್ರೊಡಕ್ಷನ್ ಒಂದಷ್ಟು ಇದ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಅಂದರೆ ನಮಗೆ ನೀಟಾಗಿ ಪೇಮೆಂಟ್ ಕೊಡಲ್ಲ, ಕೆಲವೊಂದು ಮೋಸ ನಡೀತಾ ಇದೆ, ಈ ಥರದ. ಸೀರಿಯಲ್ ಇಂಡಸ್ಟ್ರಿಲಿ ಇದೆಲ್ಲ ನಡೆಯುತ್ತಾ ಅಂತೇಳಿ ನಾ ಒಂದು ಹೇಳಲ್ಲ, ಇಟ್ ಈಸ್ ನಾಟ್ ಓನ್ಲಿ ಇನ್ ಸೀರಿಯಲ್. ನೀವು ಎಲ್ಲಾದರೂ ತಗೊಳ್ಳಿ, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಮೋಸ ಮಾಡೋರು ಇರಲ್ವಾ, ಅಥವಾ ಸಂಬಳ ಕೊಡದೇ ಇರೋರು ಇರಲ್ವಾ, ಲೇಟಾಗಿ ಪೇಮೆಂಟ್ ಮಾಡೋರು ಇರಲ್ವಾ, ಇಲ್ಲ ಈ ಸಲ ನಮ್ಗೆ ಡಿಲೇ ಆಯಿತು ಅಂತ ಹೇಳೋರು ಇರಲ್ವಾ, ಎಲ್ಲ ಕಡೆ ಇದೆ. ಓನ್ಲಿ ಥಿಂಗ್ ಇಸ್ ಇಲ್ಲಿಗೆ ನಮ್ಮ ಸಿನಿಮಾಗೋ ಅಥವಾ ಸೀರಿಯಲ್ಗೋ ಅಂತ ಬಂದಾಗ ಪ್ರಚಾರ ಜಾಸ್ತಿ ಆಗ್ಬಿಡುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ. ಸೊ ಮೋಸ ಮಾಡೋರು ಎಲ್ಲ ಕಡೆನೂ ಇರ್ತಾರೆ. ಇನ್ನೊಂದೇನಪ್ಪ ಅಂದರೆ ಸೀರಿಯಲಲ್ಲಿ ನಾನು ಇಷ್ಟು ವರ್ಷ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ತೀರಾ ನನಗೆ ಅಯ್ಯೋ ಇವ್ರ ಹತ್ರ ಹೆಂಗಪ್ಪ ಇಸ್ಕೊಳ್ಳೋದು ದುಡ್ಡು ಅನ್ನೋ ಥರ ಎಲ್ಲ ಯಾವುದೂ ಆಗಿಲ್ಲ. ಮುಗಿದ ಮೇಲೇನೂ ಅವ್ರ ಹತ್ರನೇ ಇರುತ್ತೆ 1 ತಿಂಗಳು ಪೇಮೆಂಟ್ ನಮ್ಮದು. ಸೊ ಅದು ಮುಗಿದ ಮೇಲೆ ಕೊಟ್ಟವರು ಇದ್ದಾರೆ. ಈಗ ರೀಸೆಂಟಾಗಿ ಗೌರಿ ಮುಗೀತು, ಝೀ ಪವರಲ್ಲಿ ನಾವು ಮುಗಿಸಿದ್ವಿ. ಅವರು ಅಷ್ಟೇ ಆಫ್ಟರ್ 2 ಮಂತ್ಸ್ ಬಂದಿದ್ದು ನಾನು. ಬಟ್ ಯಾವುದೂ ಮೋಸ ಅಂತ ಮಾಡಿಲ್ಲ. ಡಿಲೇ ಆಗಿದೆ, ನಾವು ಅದನ್ನು ಅಪ್ಡೇಟ್ ತಗೋತಾ ಇರ್ತೀವಿ, ಏನಾಯಿತು, ಯಾಕೆ ಡಿಲೇ ಇದು ಅದು ಅಂತ. ಅವರು ಹೇಳ್ತಾರೆ ರೀಸನ್ಸ್, ಈ ಥರ ಇದೆ ಅಂತ. ನೀವು ನನಗೆ ಅರ್ಥ ಆಯ್ತು ಈ ಪ್ರಶ್ನೆ ಯಾಕೆ ಬಂತು ಅಂತ. ಈಗ ರೀಸೆಂಟಾಗಿ ಒಂದು ಹಂಸ ಆಗಿತ್ತು. ಸೊ ಅಲ್ಲಿ ಅವ್ರವ್ರ ಮಧ್ಯೆ ಏನಾಗಿತ್ತು ನನಗೆ ಗೊತ್ತಿಲ್ಲ, ಅದು ಏನು ಅಂತ. ಈ ಕಡೆ ಯಾರ್ದು ಸರಿ ಅದು ತಪ್ಪು ಗೊತ್ತಿಲ್ಲ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ನನಗದು ಗೊತ್ತಿಲ್ಲ. ಬಟ್ ನಾನು ಫೇಸ್ ಮಾಡಿರೋದ್ರಲ್ಲಿ ಯಾವತ್ತೂ ತೀರಾ ಆ ಎಕ್ಸ್ಟ್ರೀಮ್ಸ್ ಯಾವತ್ತೂ ಹೋಗಿಲ್ಲ. ಯಾರೂ ನನಗೆ ಮೋಸ ಅಂತ ಏನೂ ಮಾಡಿಲ್ಲ. ನೋಬಿಡಿಗೆ ಇಲ್ಲಿವರೆಗೂ ಎಲ್ಲರೂ ಕರೆಕ್ಟಾಗಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನನಗೆ ಆವಾಗಿನ ಇದಕ್ಕೆ ಸೀರಿಯಲ್ ವಾಸ್ ರಿಯಲಿ ಸೇಫ್, ಪೇಮೆಂಟ್ ವೈಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ. ಇಟ್ ವಾಸ್ ಅ ಹೋಮ್ಲಿ ಅಟ್ಮಾಸ್ಫಿಯರ್. ಬೆಳಗ್ಗೆ ಬರ್ತೀವಿ, ನಮ್ಮ ಮನೆ ಥರನೇ ಅನ್ನಿಸ್ತಿತ್ತು. ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡ್ತಿರ್ತೀವಿ ನಮ್ಮ ಮನೆಗಿಂತ. ನಾನು ಬೆಳಗ್ಗೆ ಬಂದರೆ ರಾತ್ರಿ ಹೋಗ್ತಿದ್ದೆ, ಮತ್ತು ಮಲ್ಕೋತಿದ್ದೆ, ಮತ್ತು ಬರ್ತಿದ್ದೆ, ಆ ಥರ ಇರ್ತಿತ್ತು. ಸೊ ಯಾವತ್ತೂ ಯಾವ ಥರದ ಒಂದು ಏನು ಹೆಂಗಪ್ಪ ಇಲ್ಲಿರೋದು ಅಂತಲ್ಲ ಅಂತ ಅನಿಸೇ ಇಲ್ಲ. ಪೇಮೆಂಟ್ ಆಗಿರ್ಬೋದು, ಅಲ್ಲಿನ ಅಟ್ಮಾಸ್ಫಿಯರ್ ಆಗಿರ್ಬೋದು, ಎಲ್ಲನೂ ಹೋಮ್ಲಿ ಥರನೇ ಇತ್ತು. ಈಗಲೂ ಹಾಗೆ ಇದ್ದಾರೆ. ನಾನು ವರ್ಕ್ ಮಾಡ್ತಿರೋ ಸೀರಿಯಲ್ಸ್, ಇಟ್ ಆಲ್ಸೋ ಡಿಪೆಂಡ್ಸ್ ನಮ್ಮ ಮೇಲೂ ನಾವು ಹೆಂಗೆ ನಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮ್ಯಾಮ್, ಇತ್ತೀಚೆಗೆ ನಿಮ್ಮ ಜೊತೆನೇ ಕೆಲಸ ಮಾಡಿದಂಥವ್ರು ಸುಮಾರು ನೋಡಿದ್ದೀವಿ. ದಿಲೀಪ್ ರಾಜ್ ಅವರು ಹಾರ್ಟ್ ಅಟ್ಯಾಕಿಂದ ಅವರು ತೀರ್ಕೊಂಡ್ರು, ಹೃದಯಾಘಾತದಿಂದ. ಅವರ ಒಂದು ಅಗಲಿಕೆ ಆ್ಯಕ್ಚುಲಿ ವೆರಿ ಶಾಕಿಂಗ್. ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೋತಾ ಇದ್ವಿ ಜಸ್ಟ್ 2 days ಬ್ಯಾಕ್. ನಾವು ಮಾತಾಡ್ಕೊಂಡ್ವಿ ಈ ಥರ ಪ್ರೊಡಕ್ಷನ್ ಹೌಸ್ದು ಅದು ಅಂತ. ಆಮೇಲೆ ಒಂದು ಸ್ವಲ್ಪ ದಿನದ ಹಿಂದೆ ನಾವು ಮೀಟ್ ಮಾಡಿದ್ವಿ, ಎಲ್ಲೋ ಮಾಲಲ್ಲೆಲ್ಲ ಹೋಗಿದ್ವಿ. ಅವ್ರ ಫ್ಯಾಮ್ಲಿ ಬಂದಿದ್ರು, ನಾವು ಫ್ಯಾಮ್ಲಿ ಹೋಗಿದ್ವಿ, ಅಲ್ಲಿ ಮೀಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಅವರು ತುಂಬ ಕ್ಲೋಸ್. ನಾನು ಅವರು ವರ್ಕ್ ಮಾಡಿದ್ವಿ, ಅವರೂ ಸುಮಾರು ಸೀರಿಯಲ್ಸ್ ವರ್ಕ್ ಮಾಡಿದ್ದಾರೆ ಒಟ್ಟಿಗೆ. ಜಸ್ಟ್ 2 days ಬ್ಯಾಕ್ ನಾನು ಐ ವಾಸ್ ಗೋಯಿಂಗ್ ಫಾರ್ ಶೂಟ್. ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ ತಕ್ಷಣ ಹಸ್ಬೆಂಡ್ ಫೋನ್ ಮಾಡಿದ್ರು, ಈ ಥರ ದಿಲೀಪ್ದಾಯ್ತು. ನಂಬಕ್ಕೆ ಆಗಲಿಲ್ಲ ಫಸ್ಟ್ ನನಗೆ, ನಿಜನಾ ಹಿಂಗೆ. ಏಕೆಂದರೆ ಹಿ ವಾಸ್ ಸೋ ಕಾನ್ಷಿಯಸ್, ಹೆಲ್ತ್ ಕಾನ್ಷಿಯಸ್ ಇದ್ದರು ಅವರು. ಆ ಥರ ಈ ಥರ ಏನೋ ತಿನ್ಬಿಡೋದು, ಹೊರಗಡೆ ತಿನ್ಬಿಡೋದು, ಆ ಥರ ಇರ್ತಿರ್ಲಿಲ್ಲ. ವರ್ಕೌಟ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಇತ್ತು. ಆಮೇಲೆ ಲೇಟ್ ನೈಟ್ ಪಾರ್ಟೀಸ್, ಇದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಇದೆಲ್ಲ ಮಾಡಿದವರು ಅಲ್ಲ, ತುಂಬ ಹೆಲ್ದಿಯಾಗಿ ಕಾನ್ಷಿಯಸ್ ಆಗಿದ್ದವರೇ. ವರ್ಕೌಟ್ಸ್ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲನ್ನ ನೋಡ್ಕೊಂಡು ಬಂದವರು. ಆಲ್ ಆಫ್ ಅ ಸಡನ್ ಹಿಂಗಾಯಿತು, ಯಾಕಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ವೆರಿ ವೆರಿ ಅನ್ಫಾರ್ಚುನೇಟ್. ಅದು ಭಾಳ ಬೇಜಾರು ಕೂಡ. ಇನ್ನೂ ಅದು ತಗೊಳಕ್ಕೆ ಆಗ್ತಿಲ್ಲ, ಇಲ್ವಾ ಅವರು ಅನ್ನೋದು ನಮಗೆ ಹೀಗೆ ಅನಿಸ್ತಿದೆ. ಅವ್ರ ಫ್ಯಾಮ್ಲಿ ಹೇಗಪ್ಪ ಇದ್ದಾರೆ ಅಂತಲೇ ಬೇಜಾರಾಗತ್ತೆ. ನಮ್ಮ ಕೈಯಲ್ಲಿ ಏನೂ ಇಲ್ವಲ್ಲ, ಆಕ್ಸೆಪ್ಟ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಫ್ಯಾಮ್ಲಿಗೆ ಆ ದೇವರು ಶಕ್ತಿ ಕೊಡಲಿ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳೋ ಶಕ್ತಿನ. ಅವ್ರು ಅವಾಗಿಂದನೂ ಸೀರಿಯಲ್ಸ್ಗಳು ಮಾಡ್ತಾಯಿದ್ರು ಮ್ಯಾಮ್. ನೀವು ಯಾವತ್ತಾದರೂ ಸೆಟ್ಟಲ್ಲಿ ಅವರಿಬ್ಬರನ್ನ ಮೀಟ್ ಆಗಿದೆ, ಶ್ರೀವಿದ್ಯಾ ಅವ್ರನ್ನ, ದಿಲೀಪ್ ಅವ್ರನ್ನ ಮೀಟ್ ಆಗಿದೆಯಾ? ಹೆಂಗಿತ್ತು? ರಂಗೋಲಿ ಅವರೇ ಆದಿ ಮಾಡಿದ್ದಲ್ಲ? ಹಾಂ, ಎಕ್ಸಾಕ್ಟ್ಲಿ, ಹೌದು. ದಿಲೀಪ್ ಅವರೇ ಆದಿ ಕ್ಯಾರೆಕ್ಟರ್ ಮಾಡಿದ್ದು ರಂಗೋಲಿಯಲ್ಲಿ ಇನಿಷಿಯಲ್. ಅದಾದ್ಮೇಲೆ ಅವ್ರು ಬಿಟ್ಟ ಮೇಲೆ ಇನ್ನೊಬ್ರು ಬಂದು ಕ್ಯಾರೆಕ್ಟರ್ನ ರೀಪ್ಲೇಸ್ ಮಾಡಿದ್ದು. ಸೊ ಸುಮಾರು ವರ್ಷ ವರ್ಕ್ ಮಾಡಿದ್ವಿ ನಾವು, ನಾನು ದಿಲೀಪ್. ಆ್ಯಂಡ್ ಈಸ್ ಸೋ ಫ್ರೆಂಡ್ಲಿ, ನಗಾಡ್ತಾ ಇದ್ರು. ನಾವು ಆನ್ ಸ್ಕ್ರೀನ್ ಎಷ್ಟು ಜಗಳ ಆಡ್ತಿದ್ವಿ ಸೀನ್ಗಳಲ್ಲಿ ಅಂದರೆ, ಆಲ್ವೇಸ್ ಆದಿ ಅಬ್ಬಿ ಬಂದರು ಅಂದರೆ ಕಿತ್ತಾಟ ಶುರು ಅನ್ನೋ ಥರನೇ ಇತ್ತು. ಆಫ್ ಸ್ಕ್ರೀನ್ ಅಷ್ಟೇ ನಗಾಡ್ತಿದ್ವಿ. ಅವ್ರು ದಿಲೀಪ್ಗೆ ಏನು ಗೊತ್ತಾ, ಒಂದ್ಸಲ ನಗು ಶುರು ಮಾಡಿಬಿಟ್ರೆ ಸ್ಟಾಪ್ ಮಾಡಲ್ಲ, ಅವ್ರಿಗೆ ಕಂಟ್ರೋಲ್ ಆಗಲ್ಲ.
ಒಂದೊಂದು ಶಾರ್ಟ್ಗೂ ನಗ್ತಾನೆ ಇರ್ತಾರೆ. ನಾನು ದಿಲೀಪ್ ಸಾಕು ದಿಲೀಪ್ ಶಾರ್ಟ್ ಮುಗಿಸೋಣ ಆಮೇಲೆ ನಗಣ ಅಂದ್ರೂ ಕಂಟ್ರೋಲ್ ಮಾಡ್ಕೋತಾರೆ, ಆಗಲ್ಲ. ಅವ್ರು ನೋಡಿ ನೋಡಿ ನನಗೆ ಆಗ್ತಿರ್ಲಿಲ್ಲ, ಮತ್ತು ನಾನು ನಗ್ಬಿಡೋದು. ಸೊ ಇಷ್ಟು ಖುಷಿಯಾಗಿ ವರ್ಕ್ ಮಾಡ್ಕೋತಾ ಇದ್ವಿ. ಆನ್ ಸ್ಕ್ರೀನ್ ನಾವಿಬ್ಬರು ಅಷ್ಟು ಕಿತ್ತಾಟದ ಸೀನ್ ಮಾಡ್ತಾ ಇದ್ವಿ. ಸೊ ವೆರಿ ವೆರಿ ಫ್ರೆಂಡ್ಲಿ, ಆರಾಮಾಗಿರ್ತಿತ್ತು. ನಂದೇಪ್ಪ ಕಿವಿ ಹತ್ರ ಯಾಕೆ ಹಿಂಗೆ ಕಿರ್ಚ್ತೀರ, ದೂರ ಹೋಗಿ ಆದಿ ಇನ್ನು ಸ್ವಲ್ಪ ಹೋಗಿ ಕಿರ್ಚಾಡಿ ನೀವು ಅನ್ನೋ ಥರ ಎಲ್ಲ ಫನ್ನಾಗಿ ನಡೀತಾ ಇತ್ತು ಶೂಟಿಂಗ್ ಅವ್ರ ಜೊತೆಗೆ. ಬಟ್ ತುಂಬ ನೆನಪಾಗ್ತಿದೆ ಅದೆಲ್ಲ ನಂಗೆ ತುಂಬಾ ಅವ್ರ ಜೊತೆ ವರ್ಕ್ ಮಾಡಿದ್ದು ಎಲ್ಲ. ಬಟ್ ಈಗ ಇಲ್ಲ ಅನ್ನೋದು ಅದನ್ನೇ ವಿಚಾರದಲ್ಲಿ ಹೆಂಗಿದ್ರು ಮ್ಯಾಮ್? ವರ್ಕ್ ವಿಚಾರದಲ್ಲಿ ಹೆಂಗಿದ್ರು? ವೆರಿ ವೆರಿ ಪ್ರೊಫೆಷ್ನಲ್ ಆಗಿರ್ತಿದ್ರು. ಅಲ್ಲೇನು ಗೊತ್ತಾ, ನಮ್ಮದು ಇದಿತ್ತು, ಏನು ಡಬ್ಬಿಂಗ್ ಇತ್ತು ಸೀರಿಯಲ್ ರಂಗೋಲಿ. ಸೊ ಹೆವಿ ಸೀನ್ಸ್ಗಳಿರ್ತಿತ್ತು, ಪ್ರಾಂಪ್ಟ್ ಮಾಡ್ಕೊಂಡು ಹೋಗ್ಬಿಡೋರು. ಬಟ್ ಹಿ ವಾಸ್ ನಾಟ್ ಟೇಕಿಂಗ್ ಪ್ರಾಂಪ್ಟಿಂಗ್. ಅವ್ರು ಪ್ರಾಂಪ್ಟ್ ತಗೋತಾ ಇರಲಿಲ್ಲ, ಅವರೇ ಡೈಲಾಗ್ಸ್ ತಗೋತಾ ಇದ್ರು, ಅವರೇ ಡಬ್ಬಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಇನ್ನೂ ಜಾಸ್ತಿ ಸ್ಟ್ರೈನ್ ಆಗ್ತಿತ್ತು. ಇಲ್ಲೂ ಅಷ್ಟು, ಯಾಕೆಂದರೆ ಅವ್ರ ಸೀನ್ಗಳೆಲ್ಲ ಹೆವಿ ಚಾಟ. ನಂದು ಅವ್ರದ್ದು ಬಂತು ಅಂದರೆ ಹೆಂಗೆ ಜೋರಾಗಿ ಫೈಟ್ ಮಾಡ್ತಿದ್ವಿ ನಾವು ಅಂದರೆ. ಆಮೇಲೆ ನಮಗೆ ಇಬ್ರಿಗೂ ಖುಷಿ ಆಗ್ತಿತ್ತು. ಈಸ್ ಸಚ್ ಅ ಗುಡ್ ಪರ್ಫಾರ್ಮರ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರು. ಸೊ ಅವ್ರು ಇದ್ದಾರೆ ಅಂದಾಗ ಇನ್ನೂ ನಾನು ಹೆಂಗೆ ಮಾಡಲಿ, ಹಿಂಗೆ ಮಾಡಲ, ಹಂಗೆ ಮಾಡಿ, ಆ ಥರದ್ದೊಂದು ಹೆಲ್ದಿ ಆದಂಥ ಕಾಂಪಿಟೇಷನ್ ಇತ್ತು ನಮ್ಮ ಮಧ್ಯೆ. ಸೊ ತುಂಬ ಒಳ್ಳೆ ನಟ, ನೋ ಡೌಟ್. ಆ್ಯಂಡ್ ವೆರಿ ಗುಡ್ ಡಾನ್ಸರ್. ಈ ವಾಸ್ ಅನ್ ಆಲ್ರೌಂಡರ್, ಎಲ್ಲ ಮಾಡ್ತಿದ್ರು ಅವರು. ಡಾನ್ಸು, ಆ್ಯಕ್ಟಿಂಗು, ಈಗ ರೀಸೆಂಟ್ಲಿ ಪ್ರೊಡಕ್ಷನ್, ಡೈರೆಕ್ಷನ್, ಹೌದು, ಎಲ್ಲನೂ ಮಾಡಿದ್ರು. ಬಟ್ ಅವ್ರು ತುಂಬ ದೊಡ್ಡ ಕನಸಿದ್ದು ಸಿನಿಮಾ ಮಾಡಬೇಕು, ದೊಡ್ಡ ನಟ ಅಲ್ಲಿ ಆಗಬೇಕು ಅನ್ನೋದು ಇತ್ತು. ಅದಕ್ಕೂ ಟ್ರೈ ಮಾಡ್ತಿದ್ರು. ಬಟ್ ಫಾರ್ಚುನೇಟ್ ಅದು ಕರೆಕ್ಟಾಗಿ ಆಗಲಿಲ್ಲ. ಯಾಕೆಂದರೆ ಮಿಲನ ಅಂತ ಒಂದು ದೊಡ್ಡ ಸಿನಿಮಾ ಮಾಡಿದ್ರು, ದೊಡ್ಡ ಪುನೀತ್ ಸರ್ ಜೊತೆಗೆ ವರ್ಕ್ ಮಾಡಿದ್ದು ಅದೆಲ್ಲನೂ. ಬಟ್ ಸ್ಟಿಲ್ ಅದು ಕಂಟಿನ್ಯೂ ಮತ್ತು ಅಷ್ಟು ಆಗಲಿಲ್ಲ. ಸೊ ಹಿ ವಾಸ್ ಲಿಟಲ್, ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಒಂದು ಸ್ವಲ್ಪ ಅಸಮಾಧಾನ, ಅಲ್ಲಿ ಆಗ್ತಿಲ್ವಲ್ಲ ಅಂತ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಮಿಕ್ಕಿದ್ದು ಎಲ್ಲ ಚೆನ್ನಾಗಿತ್ತು ಅವರಿಗೆ. ಒಂದು ಸೀರಿಯಲ್ ಪ್ರೊಡಕ್ಷನ್ ಮಾಡೋದು ಈಸಿ ಇಲ್ಲ ಈಗ. ಸೊ ಅವ್ರು ಎರಡೆರಡು ಪ್ರೊಡಕ್ಷನ್ ಮಾಡ್ತಿದ್ರು, ಚೆನ್ನಾಗಿತ್ತು. ಇಟ್ ವಾಸ್ ಆಲ್ ಗುಡ್. ಬಟ್ ಈ ಥರ ಆಗಿದ್ದು ಬಟ್ ಹೌದು, ಸುಮಾರು ಪೋಸ್ಟ್ಗಳು ಹರಿದಾಡ್ತಿದೆ ಮ್ಯಾಮ್ ಅವ್ರ ಬಗ್ಗೆ. ಅಂದರೆ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಅವರು, ಆದರೆ ಅವಕಾಶಗಳು ಸಿಗಲಿಲ್ಲ. ಆದರೆ ಅದನ್ನು ಹೇಳ್ತಾರೆ, ಅವ್ರು ಇದ್ದಾಗ ಇದಕ್ಕೆ ಬೆಲೆ ಕೊಡಲಿಲ್ಲ, ಅವ್ರು ತೀರ್ಕೊಂಡಾದ್ಮೇಲೆ ಹಾಕಿದ್ರೆ ಏನು ಪ್ರಯೋಜನ, ಇದ್ದಾಗ ನಾವು ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಹೇಳ್ತಾರೆ. ಸೊ ಮೇ ಬಿ ಅದನ್ನು ನಾವು ತುಂಬ ಮಿಸ್ ಮಾಡ್ಕೋತೀವೇನೋ ಹಾಗಾದರೆ ಅಂತ. ಒಳ್ಳೆ ಅವನ್ನ ಡೆಫಿನೆಟ್ಲಿ ಒಬ್ಬ ಒಳ್ಳೆ ನಟನ ನಾವು ಮಿಸ್ ಮಾಡ್ಕೊಂಡ್ವಿ, ಅದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಸಿನಿಮಾ ಅನ್ನೋದು ವಿ ಡೋಂಟ್ ನೋ, ಲೈಕ್ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕಿರ್ತಿತ್ತೋ ಏನೋ ಅಂತ ಗೊತ್ತಿಲ್ಲ. ಅಥವಾ ದಿಲೀಪ್ ಅವ್ರು ಹೋಗಿದ್ದ ರೀತಿ ಸರಿ ಇತ್ತೋ ಇಲ್ವೋ, ಆ ದಾರಿ ಅಲ್ವೋ ಇನ್ನೊಂದು ದಾರಿ, ಅದು ನಮಗೆ ಗೊತ್ತಿಲ್ಲ. ಇಟ್ ಇಸ್ ಬಿಟ್ವೀನ್ ದಿಲೀಪ್ ಆ್ಯಂಡ್ ದ ಇಂಡಸ್ಟ್ರಿ, ನಮ್ಗದು ಗೊತ್ತಿಲ್ಲ. ಆಮೇಲೆ ಕಮೆಂಟ್ಸ್ ಹಾಕೋರು ಹಾಕ್ಬಿಡ್ತಾರೆ, ನಮ್ಗೆ ಅದು ಏನು ಅಂತಲೇ ಗೊತ್ತಿಲ್ಲದೆ ನಾವು ಅದು ಹೇಳಿದ್ರೆ ಅದು ತಪ್ಪಾಗತ್ತೆ. ಐ ಡೋಂಟ್ ನೋ. ಬಟ್ ಇಲ್ಲಿ ಅವರು ಇಟ್ ವಾಸ್ ರಿಯಲಿ ಗುಡ್. ಸ್ಮಾಲ್ ಸ್ಕ್ರೀನಲ್ಲಿ ಅವ್ರು ನಿಜವಾಗ್ಲೂ ಚೆನ್ನಾಗಿ. ಆಮೇಲೆ ಎಂಥ ಒಳ್ಳೊಳ್ಳೆ ಸೀರಿಯಲ್ಸ್ ಮಾಡಿದ್ರು. ಹೌದು. ಸೊ ಅಲ್ಲೇ ಪ್ರೂವ್ ಮಾಡ್ಕೊಂಡ್ರಲ್ಲ ಈಸ್ ಅ ಗುಡ್ ಆ್ಯಕ್ಟರ್ ಅನ್ನೋದು, ನೋ ಡೌಟ್. ಬಟ್ ಅವ್ರ ಕನಸು ಅದಿತ್ತು, ಸಿನಿಮಾ ಅನ್ನೋದಿತ್ತು, ಅದು ಮಿಸ್ ಆಗತ್ತೆ. ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ದು ಏನಾದರೂ, ಯಾಕಂದರೆ ನೀವು ಹಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಅಂದರೆ ಇರುತ್ತಲ್ಲ ಈ ಥರ? ಇಲ್ಲ, ನಾವು ರೀಸೆಂಟ್ ಮೀಟಿಂಗ್ ಅಂತಂದರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮಾಲಲ್ಲಿ ಸಿಕ್ಕಿದ್ವಿ. ಆ್ಯಂಡ್ ಅವ್ರ ಮನೆ ಆಪೋಸಿಟ್ ಒಂದು ಇದಿದೆ, ಒಂದು ಅಂಗಡಿ ಇದೆ, ಅಲ್ಲಿ ಮೈ ಹಸ್ಬೆಂಡ್ಸ್ ಫ್ರೆಂಡ್ ಅವರೇನೆ. ಸೊ ಅಲ್ಲಿ ಏನಕ್ಕೂ ಹೋದ್ವಿ ನಾವು ಅವತ್ತು. ಅವ್ರ ಕಿಟಕಿಯಿಂದ ನಮ್ಮನ್ನು ನೋಡಿದ್ರು. ಆಮೇಲೆ ಪ್ರಭಾಕರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಅಲ್ಲ ಇಲ್ಲೇ ಬಂದಿದ್ಯಾ, ನೀನು ಮನೆಗೆ ಬರಲ್ವಾ ಹಾಗಾದರೆ? ನಾನು ನೋಡ್ತಾ ಇದ್ದೀನಿ, ಸಿರಿನೂ ಇದ್ದಾರೆ, ನೀನು ಇದೆಯಾ, ಅಲ್ಲಿ ಬರಲ್ವಾ ಹಂಗಾದ್ರೆ ಅಂತ ಅಂದರು. ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ, ಮತ್ತು ಇನ್ನೊಂದ್ಸಲ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ನಾನು ಅವ್ರನ್ನ ಮಾತಾಡಿದ್ದು. ಅದೇ ಕೊನೆ. ಅವ್ರ ಮನೆ ಹತ್ರನೇ ಅದೇ ಲಾಸ್ಟ್ ಆಗಿತ್ತು. ಆ್ಯಂಡ್ ವಿ ನೆವರ್ ನೋ ಅಲ್ಲ, ಅದಕ್ಕೆ ಹೇಳೋದು ಯಾರ ಬಗ್ಗೆನೂ ಏನೋ ಆ ಟೈಮ್ಗೆ ಇದ್ದಾಗ ಮಾಡಿಬಿಡ್ಬೇಕು ಆ ಕೆಲಸ. ಇಲ್ಲಾಂದರೆ ನಮ್ಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಲೈಫ್ ಅಂದರೆ, ಬೆಳಗ್ಗೆ ಎದ್ದೇಳೋದೇ ಒಂದು ಖುಷಿ ವಿಷಯ. ಹಬ್ಬ ಇನ್ನೊಂದು ದಿನ ಇದೆಯಾ ನನಗೆ ಅನ್ನೋ ಥರ ಅನ್ನಿಸ್ತಾ ಇದೆ. ಈಗ ಎಲ್ಲರೂ ನೋಡ್ತಾ ಇದ್ದಾರೆ ರೀಸೆಂಟ್ಲಿ. ಈಗ ಇನ್ನೊಬ್ಬರು ಯಾರು, ಹೌದು, ನಮ್ಮ ಇಂಡಸ್ಟ್ರಿ ಅವರು, ಹೌದು ನಂದೀಶ್ ಅವರು, ಅವ್ರು ತೀರ್ಕೊಂಡ್ರು. ಆಲ್ ಯಂಗ್ಸ್ಟರ್ಸೇ ಹೋಗ್ತಾ ಇದ್ದಾರೆ. 40, 47, 50 ಇಸ್ ನಾಟ್ ಅನ್ ಏಜ್ ಅಲ್ವಾ? ಹೌದು, ಹೋಗೋದಲ್ಲ. ಬಟ್ ಏನೋ ಗೊತ್ತಿಲ್ಲ, ಲೈಫ್ ಸ್ಟೈಲಾ ಅಥವಾ ಈ ಸ್ಟ್ರೆಸ್ಫುಲ್ ಲೈಫ್ ಆಗಿಬಿಟ್ಟಿದೆಯಾ ಈಗ ಎಲ್ರಿಗೂ, ಏನು ಅಂತ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ ಅಷ್ಟೇ. ರೀಸೆಂಟ್ ಯಾವುದಾದ್ರೂ ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಅಂತ ಏನಾದ್ರು ತಲೆಯಲ್ಲಿತ್ತಾ? ಇಲ್ಲ, ಆ್ಯಕ್ಚುಲಿ ಒಂದು ಸುಮಾರು ದಿನದ ಹಿಂದೆ ನನಗೆ ಅವ್ರ ಪ್ರೊಡಕ್ಷನಿಂದ ಕಾಲ್ ಬಂದಿತ್ತು. ಓಕೆ, ದಿಲೀಪ್ ಸರ್ ಮಾತಾಡ್ತಾರಂತೆ ಮೇಡಮ್ ನಿಮ್ಮ ಹತ್ರ, ಈ ಥರ ಹೇಳಿರು ಅಂತ ಹೇಳಿದ್ರು ಅಂತಂದರು. ಬಟ್ ಆಗ ನಂಗೆ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದ ಡೇಟ್ಸೇನೆ.
ಸೊ ನಾನು ದಿಲೀಪ್ ಅವ್ರಿಗೆ ಹೇಳಿದೆ, ದಿಲೀಪ್ ಇಲ್ಲ ನೆಕ್ಸ್ಟ್ ಇನ್ಯಾವುದಾದ್ರೂ ಮಾಡಿಕೊಡ್ತೀನಿ, ಬಿಕಾಸ್ ಈಗ ಡೇಟ್ಸ್ ಹೀಗಿರೋದ್ರಿಂದ ಬಹುಶಃ ಕಷ್ಟ ಅನ್ಸತ್ತೆ ಅಂತ ಹೇಳಿದ್ದೆ. ಮಾಡಲಿಲ್ಲ ನಾನು ಅವ್ರ ಪ್ರಾಜೆಕ್ಟು, ಆ ಪ್ರೊಡಕ್ಷನಲ್ಲಿ ಮಾಡಲಿಲ್ಲ. ಆದರೆ ನೀವಿಬ್ರು ಮತ್ತೆ ಕಾಣಿಸ್ಕೊಳ್ಬೇಕು ಆ ಥರದ್ದು ಏನಾದ್ರು ಡಿಸ್ಕಷನ್? ಅಲ್ಲ, ಆ ಥರ ಇಲ್ಲ, ಇಬ್ರು ಕಾಣಿಸ್ಕೋಬೇಕು ಅಂತ ಇರಲಿಲ್ಲ. ಅವ್ರ ಪ್ರೊಡಕ್ಷನಲ್ಲಿ ನನ್ನನ್ನು ಕಾಲ್ ಮಾಡಿದ್ರು ನನಗೆ, ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ನೀವು ಅಂತ ಹೇಳಿ. ಬಟ್ ಅದು ಮಾಡೋಕ್ಕಾಗಲಿಲ್ಲ, ಅದಷ್ಟಿಗೆ ಅಲ್ಲಿಗೆ ಇದಾಯಿತು. ಓಕೆ, ಬಟ್ ಶ್ರೀವಿದ್ಯಾ ಅವ್ರಿಗೆ ಏನು ಹೇಳ್ತೀರಾ ಮ್ಯಾಮ್? ನಾನು ಏನೇ ಹೇಳಿದ್ರು ಕೂಡ ಆ ಪೇಯ್ನನ್ನು ನಿಜವಾಗ್ಲೂ ತಡ್ಕೊಳ್ಳೋದು ಕಷ್ಟ ಇದೆ. ಆ ನೋವಿದೆಯಲ್ಲ, ಆ ಸ್ಪೇಸನ್ನು ಯಾರು ತುಂಬಕ್ಕೂ ಆಗೋದಿಲ್ಲ, ಅಥವಾ ಆ ನೋವನ್ನು ನಾವು ತಗೊಳ್ಳೋಕ್ಕಾಗ. ನಾನು ಅದೇ ಹೇಳ್ತಿದ್ದೀನಿ, ಈಗ ನನಗೆ ಹೊರಗಿನವಳಿಗೆ ಇಷ್ಟು ಅನ್ನಿಸ್ತಿದೆ ಅವ್ರು ಹೋಗಿದ್ರ ಬಗ್ಗೆ. ಅಂದರೆ ಅವ್ರ ಜೊತೆಗಿರೋವಂಥವ್ರು, ಐ ಥಿಂಕ್ ಅವ್ರು 25 years ಆ್ಯನಿವರ್ಸರಿ ಮಾಡ್ಕೋಬೇಕು ಅಂತ ಇದ್ರು ಅಂತ ಬೇರೆ ಇತ್ತು. ಸೊ ಅವ್ರಿಗೆ ಏನು ಹೇಳಿ ನೀವು ಸಮಾಧಾನ ಮಾಡ್ತೀವಿ, ಎಷ್ಟು ಅಂತ ಹೇಳೋಕ್ಕಾಗತ್ತೆ. ನಾನು ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅವರು ಡೆತ್ ಟೈಮಲ್ಲಿ ವಿದ್ಯಾ ಅವರು ನಡ್ಕೋತಿದ್ದು ಅದೆಲ್ಲ ಎಷ್ಟು ಪೇನ್ಫುಲ್ ಆಗಿತ್ತು ಅಂದರೆ ಅವ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಾರೋ ಮಾತಾಡಬಾರೋ, ಕತೆ ಹೇಳಕ್ಕೆ ಬಂದಿದ್ದಾರೋ ಬಾರೋ ಅಂತೆಲ್ಲ ಹೇಳ್ತಾ ಇದ್ದಾಗ ಅವರು ಎಷ್ಟು ಪೇನ್ಫುಲ್ ಅಲ್ಲ ಅದು. ಸೊ ಇಲ್ಲಿಂದ ನಾವು ಏನೇ ಹೇಳಿದ್ರು ಕೂಡ ಅವ್ರನ್ನ ಸಮಾಧಾನ ಮಾಡೋಕ್ಕಾಗಲ್ಲ. ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಡೂ ಇಸ್ ಆ ದೇವ್ರ ಹತ್ರ ಕೇಳ್ಕೊತೀನಿ, ಆ ಶಕ್ತಿ ಆ ಫ್ಯಾಮಿಲಿಗೆ ಕೊಡು, ವಿದ್ಯಾ ಅವ್ರಿಗೆ ಕೊಡು, ಮಕ್ಳಿಗೆ ಕೊಡು. ಏಕೆಂದರೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ, ಅದು ಅವರೇ ಅನುಭವಿಸ್ಬೇಕು ನಿಧಾನವಾಗಿ. ಟೈಮೇ ಅಷ್ಟೇ, ಆ ಟೈಮ್ ಅವ್ರಿಗೆ ಕೊಡಬೇಕು ಅಷ್ಟೇ. ಬಟ್ ಎಲ್ಲರೂ ಇದ್ದಾರೆ ಅನ್ನೋದು ಮಾತ್ರ, ಏಕೆಂದರೆ ಇಷ್ಟು ಇಂಡಸ್ಟ್ರಿನೇ ಅವ್ರ ಜೊತೆಗಿದೆ. ಎಸ್ ನಾವೆಲ್ಲರೂ ಇರ್ತೀವಿ, ಅದು ಒಂದು ಹೇಳ್ಬೋದು ಅಷ್ಟೇ ಅವರಿಗೆ ನಾವು.